ಎಜುಕೇಶನ್ ಡಿಪಾರ್ಟ್ಮೆಂಟ್ ಇರಬಹುದು, ಈ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಹಾಸ್ಟೆಲ್ ಇರಬಹುದು, ಸ್ಕೂಲ್ಸ್ ಅಲ್ಲಿ ಇರಬಹುದು. ಅಟ್ಲೀಸ್ಟ್ ಒಂದು ತಿಂಗಳಿಗೆ ಒಂದು ಪೀರಿಯಡ್, ನಾನೇನು ಜಾಸ್ತಿ ಹೇಳಲ್ಲ, ಒಂದು ಪೀರಿಯಡ್ ಇಂಥ ಮಹಾನುಭಾವರ ಜೀವನ ಚರಿತ್ರೆಯನ್ನು ತಾವು ಮಕ್ಕಳಿಗೆ ಬೋಧಿಸಿದಾಗ ಇನ್ನಷ್ಟು ಅಭಿವೃದ್ಧಿ ಹೊಂದಲು ಸಾಧ್ಯ ಅಂತ ನನ್ನ ಅನಿಸಿಕೆ. ಆ ಕೆಲಸ ತಾವು ಮಾಡಬೇಕು ಅಧಿಕಾರಿಗಳು ಅನ್ನೋ ಮಾತನ್ನು ಹೇಳುತ್ತಾ, ಹಾಗೆ ಇನ್ನಷ್ಟು ಈ ಅಂಬೇಡ್ಕರ್ ನನಗೆ ಈ ದಲಿತ ಮುಖಂಡರೆಲ್ಲ ಬಂದು ಇಲ್ಲೊಂದು ಪುತ್ಲಿ ಬೇಕು ಅಂದ್ರು, ಪುತ್ಲಿ ಮಾಡಿದ್ದೀವಿ. ನಿಮ್ಮೆಲ್ಲರ ಬೇಡಿಕೆ ಅಂತೆ ಇಷ್ಟು ದಿವಸ ಇಲ್ಲೊಂದು ಅಂಬೇಡ್ಕರ್ ಭವನ ಬೇಕು ಅಂತ ಕೇಳಿದ್ದೀರಾ. ಇವತ್ತು ಅಂಬೇಡ್ಕರ್ ಭವನಕ್ಕೆ ಗುದ್ಲಿ ಪೂಜೆ ಮಾಡಿ 2 ಕೋಟಿ ಕೊಟ್ಟಿದ್ದೀನಿ. 2 ಕೋಟಿ ಕೊಟ್ಟು 4 ಕೋಟಿಯಲ್ಲಿ ಒಳ್ಳೆ ಭವನ ನಡೆಸೋದು ನನ್ನ ಜವಾಬ್ದಾರಿ. ಯಾಕಂದ್ರೆ ಮೊನ್ನೆ ಬಾಗೇಪಲ್ಲಿಯಲ್ಲಿ ಹೇಳಿದ್ದೀವಿ 10 ರಿಂದ 15 ಕೋಟಿ, ಯಾಕಂದ್ರೆ ಅದು ಕ್ಷೇತ್ರ ದೊಡ್ಡದು ಅಂತ. ಇಲ್ಲಿರುವ ಜನಸಂಖ್ಯೆಗೆ 4 ಕೋಟಿ ರೂಪಾಯಿಯಷ್ಟು ಅಂಬೇಡ್ಕರ್ ಭವನ ನಿರ್ಮಿಸೋದು ನನ್ನ ಗುರಿ. ಮ್ಯಾಕ್ಸಿಮಮ್